ಸಹೋದರ ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಏನು ಸಹೋದರ, ಈ ಖಡ್ಗ ಯಾವುದು? ಅಣ್ಣ, ಓರ್ವ ರಾಕ್ಷಸನು ಸೂರ್ಯ ದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿರುವಾಗ ಆತನಿಗಾಗಿ ಗೊತ್ತಿದೆ ಈ ಖಡ್ಗವನ್ನು ನಾನೇ ಪಡೆದು ಈ ಖಡ್ಗದಿಂದಲೇ ಆತನು ಸಂಹಾರ ಮಾಡಿದ್ದೇನೆ ಅಣ್ಣ. ಅವನನ್ನು ಸಂಬಂಧಿಸೇ ಬಿಟ್ಟೆಯಾ? ಸಂಬಂಧಿಸಿದೆನು ಅಣ್ಣ. ಸಹೋದರ, ಅಣ್ಣ, ಈ ಖಡ್ಗವು ನನಗೆ ನಿನ್ನಲ್ಲಿಯೇ ಇರಲಿ, ನಿನ್ನ ರಕ್ಷಣೆಗೆ ಬೇಕಾಗುವುದು. ಹಾಗೇ ಆಗಲಿ ಅಣ್ಣ. ಸಹೋದರ, ಫಲಗಳನ್ನು ಪಡಶಾಲೆಯಲ್ಲಿಟ್ಟು ಆಗಲೇ ಇಟ್ಟಿರುವೆನು ಅಣ್ಣ. ಆಗಲಿ ಸಹೋದರ. ನನ್ನ ಮಗನ ರಕ್ತವು ಇನ್ನೂ ಆಗಿಲ್ಲ. ನನ್ನ ಮಗಳನ್ನು ಬಂದ ಭಾವಿಗಳು ನನ್ನ ಮಗನನ್ನು ಕೊಂದ ಪಾಪಿಗಳು ಇವರಾಗಿರಲು ಸಾಧ್ಯವೇ ಇಲ್ಲ. ಈ ನವಯೌವನ ಪುರುಷನನ್ನು ನೋಡಿದಾಗಿಂದಲೂ ಅಬಬಾ, ಏ ಮಗನೇ ಚಂಬುಕ, ನೀ ಸತ್ತನು ಸಾಯಿ. ಈ ನವಯೌವನ ಪುರುಷ ನನ್ನ ಕೈವಶವಾದರೆ ಅವರಿಂದಲೇ 100 ಮಕ್ಕಳನ್ನು ಹೊಡೆಯುವೆನು. ಎಲ್ಲವರಂತೆ ಏನು ಊಟ, ಏನು ಲಾವಣ್ಯ, ಈ ನವಯೌವನ ಪುರುಷರನ್ನು ನೋಡಿ ಹೇಳಿದಳು. ಅಬ್ಬಾ, ಆ ಪಾಪಿಯಾದ ಮಾನ್ಮತನು ನನ್ನನ್ನು ಬಾಧಿಸುತ್ತಿರುವಲ್ಲ. ಏನು ಮಾಡಲಿ? ಈ ಘೋರವಾದ ವೇಷದಿಂದ ಹೋಗಿ ಅವರನ್ನು ಒಪ್ಪಿಕೊಳ್ಳಲೇ ಇಲ್ಲ. ಈ ಘೋರವಾದ ವೇಷದಿಂದ ಒಪ್ಪಿಕೊಳ್ಳಲೇ ಅವರು ಭಯಭ್ರಾಂತರಾಗುವರೋ ಏನೋ. ಆದುದರಿಂದ ನಾನೀಗಲೇ 16 ವರ್ಷದ ಹುಡುಗಿಯಂತೆ ವೇಷವನ್ನು ಮರೆಮಾಚಿಕೊಂಡು ಏನು ಮಾಡಲಿ, ಏನು ಮಾಡಲಿ? ಈ ಕಾಮದ ಮಾಡಲಾರೆ. ಇಲ್ಲ, ನಾನು ಈ ಕ್ಷಣದಲ್ಲೇ ಘೋರವಾದ ವೇಷವನ್ನು ತಾಳಿದರೆ ಅವರು ಭಯಭ್ರಾಂತರಾಗುವರು. ಆಗುವುದರಿಂದ ನಾನೀಗಲೇ 16 ವರ್ಷದ ಹುಡುಗಿ ಎಂಟ ವೇಷವನ್ನು ಮರೆಮಾಚಿಕೊಂಡು